ನಮಸ್ಕಾರ ಸ್ನೇಹಿತರೆ. ನಾರ್ಮಲ್ ಆಗಿ ನಾನು ಲೈವ್ ಬಂದಾಗ ಇವನು ಪ್ರಜಾಕೀಯದ ಬಗ್ಗೆ ಮಾತಾಡ್ತಾನೆ ಅಂತ ವಿಡಿಯೋ ಇಗ್ನೋರ್ ಮಾಡಿ ಹೋಗೋರು ಜಾಸ್ತಿ. ಮಾಡ್ಕೊಂಡು ಹೋಗೋದಾದರೆ ಈಗಲೇ ಹೋಗ್ಬಿಡಿ. ಯಾಕಂತ ಹೇಳಿದ್ರೆ ಮುಂದೆ ನಾನು ಹೇಳೋ ಮಾತುಗಳು ನಿಮಗೆ ಅವಶ್ಯಕತೆ ಇಲ್ಲದ್ದು ಅಂತ ಅನಿಸಬಹುದು. ಆದರೆ ಪ್ರತಿಯೊಬ್ಬನಿಗೂ ಅವಶ್ಯಕತೆ ಇರೋ ವಿಷಯಗಳನ್ನೇ ಪ್ರಜಾಕೀಯ ಹೇಳ್ತಾ ಇರುತ್ತೆ, ಹಾಗೆ ನನ್ನಂಥವ್ರು ಹೇಳ್ತಾ ಇರ್ತಾರೆ. ಇತ್ತೀಚೆಗೆ ನಿರ್ಮಲಾ ಸೀತಾರಾಮನ್ ಅವರು ಕೆಲವು ಹೊಸ ಟ್ಯಾಕ್ಸ್ಗಳ ಬಗ್ಗೆ, ಟ್ಯಾಕ್ಸ್ನ ನಿಯಮಗಳ ಬಗ್ಗೆ ಹೇಳ್ತಾ ಇರುವಾಗ ಹಳೆ ಕಾರುಗಳನ್ನು ಮಾರುವವರಿಗೆ GST ವಿಧಿಸುವ ಬಗ್ಗೆ ಹೇಳಿದರು. ಇದು ಹೇಳಿದ ಕೂಡಲೇ ಕಾರ್ ಇರುವವರು, ಕಾರ್ ಇಲ್ಲದವರು ಎಲ್ಲರೂ ಚರ್ಚೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಇದಕ್ಕೂ GST ಕೊಡಬೇಕು, ಈ ಟ್ಯಾಕ್ಸ್ ನಮ್ಮನ್ನ ಲೂಟಿ ಮಾಡುತ್ತೆ, ಹಾಗೆ ಹೀಗೆ ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದು. ವಿಶೇಷವಾಗಿ ಆಡಳಿತ ಪಕ್ಷದ ವಿರೋಧದಲ್ಲಿ ಮಾತನಾಡುವವರು, ರಾಜಕೀಯ ಬೆಂಬಲಿಗರು ಇದನ್ನು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಹಾಗೆ ಹೀಗೆ ಅಂತ ಹೇಳಿ ಟ್ರೋಲ್ ಮಾಡಿ ಟೈಮ್ ಪಾಸ್ ಮಾಡಿದ್ರು. ಆದರೆ ನಿಜವಾಗಿ ತಪ್ಪು ಎಲ್ಲಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಂಡ ಹಾಗೆ ಕಾಣ್ತಾ ಇಲ್ಲ. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹೆಚ್ಚಿನವರಿಗೆ ಗೊತ್ತಿದೆ ಇಡೀ ವ್ಯವಸ್ಥೆ ನಡೀತಾ ಇರೋದು ನಿಮ್ಮ ಹಣದಿಂದ ಅಂತ. ಆದರೆ ನನ್ನೊಬ್ಬನ ಕೈಯಲ್ಲಿ ಏನು ಮಾಡೋಕ್ಕಾಗತ್ತೆ ಅಂತ ಸುಮ್ಮನಾಗ್ಬಿಟ್ಟೆ ಇಷ್ಟೆಲ್ಲ ಸಮಸ್ಯೆ ಆಗಿದೆ. ಹಾಗಾದ್ರೆ ನಿರ್ಮಲಾ ಸೀತಾರಾಮನ್ ಅಥವಾ ಆಡಳಿತ ಸರ್ಕಾರ ಮಾಡ್ತಾ ಇರೋ ಈ ಹೊಸ ಟ್ಯಾಕ್ಸ್ನ ನಿಯಮಗಳು ನನಗೆ ನಿಮಗೆ ಫಾಯ್ದಾ ಅಂದರೆ ಉಪಯೋಗಕ್ಕೆ ಬೀಳತ್ತಾ ಅಥವಾ ನಿಮಗೆ ನಷ್ಟ ಮಾಡ್ತಾ ಇರುತ್ತಾ ಅಂತ ಸ್ವಲ್ಪ ಆದರೂ ಆಲೋಚನೆ ಮಾಡಿದ್ದೀರಾ? ಮೊದಲನೇದಾಗಿ, ಸರ್ಕಾರ ನಡೆಸಲಿಕ್ಕೆ ಟ್ಯಾಕ್ಸ್ ಬೇಕೇ ಬೇಕು. ಟ್ಯಾಕ್ಸ್ ಹಣ ಇಲ್ಲದೆ ಸರ್ಕಾರ ನಡೆಯಲ್ಲ, ಅಥವಾ ಸಂಪತ್ತಿಲ್ಲದೆ ಸರ್ಕಾರ ನಡೆಯಲ್ಲ. ಭಾರತದಂಥ ದೇಶದಲ್ಲಿ ಜನಸಂಪನ್ಮೂಲವೇ ನಿಜವಾದ ಸಂಪತ್ತು. ಯಾಕಂದರೆ ನಮ್ಮ ಬಳಿ ಅಷ್ಟೊಂದು ಚಿನ್ನ ಗಣಿ ಅಥವಾ ಪ್ರಕೃತಿ ಸಂಪತ್ತಿಲ್ಲ, ಆಯಿಲ್ ಗಣಿಗಳಿಲ್ಲ. ಹಾಗಾಗಿ ನಮ್ಮ ಮನುಷ್ಯರ ಶಕ್ತಿಯ ಮೇಲೆ ಸರ್ಕಾರ ನಡೀತಾ ಇದೆ. ನಾವು ಕೊಡುವ ಪ್ರತಿಯೊಂದು ವಸ್ತುವಿನ ಮೇಲಿನ ತೆರಿಗೆ ಸರ್ಕಾರದ ಆದಾಯ. ಹಾಗಾದರೆ ಸರ್ಕಾರಕ್ಕೆ ಆದಾಯ ಹೇಗೆ ಬೇಕು? ಮೊದಲನೇದಾಗಿ ಸರ್ಕಾರಕ್ಕೆ ಬೇಕಾಗಿರೋ ಆದಾಯ ದೇಶದ ಅಭಿವೃದ್ಧಿ, ಅಂದರೆ ನಿಮ್ಮ ಅಭಿವೃದ್ಧಿಗೆ. ಎರಡನೇದು, ಸರ್ಕಾರದಲ್ಲಿ ಕೆಲಸ ಮಾಡೋರು, ಅಂದರೆ ನಮ್ಮ ಕೆಲಸಗಾರರು, ಅವರ ಸಂಬಳ, ಅವರ ಪೆನ್ಷನ್ ಅಥವಾ ಆ ವ್ಯವಸ್ಥೆ ಸುಸೂತ್ರವಾಗಿ ನಡೀಲಿಕ್ಕೆ ಸರ್ಕಾರಕ್ಕೆ ಹಣ ಬೇಕೇ ಬೇಕು. ಅದನ್ನು ನಾವು ಕುಡಿಯುವ ಸಣ್ಣ ಟೀಯಿಂದ ಹಿಡಿದು ಎಲ್ಲದರಲ್ಲೂ ತಗೊಳ್ತಾರೆ. ಹಾಗೆ ಅದರ ಜೊತೆ ನಮ್ಮ ಪ್ರಾಕೃತಿಕ ಸಂಪತ್ತಿನಿಂದಲೂ ತಗೊಳ್ತಾರೆ, ಅದು ಬೇರೆ ವಿಷಯ ಬಿಡಿ. ಈಗ ಟ್ಯಾಕ್ಸ್ನಲ್ಲಿ ವಿಧದ ಟ್ಯಾಕ್ಸ್ಗಳಿವೆ. ಕಾರ್ಪೊರೇಟ್ ಟ್ಯಾಕ್ಸ್ಗಳಿವೆ, GST ಇದೆ, ಇನ್ಕಮ್ ಟ್ಯಾಕ್ಸ್ ಇದೆ, ಎಲ್ಲ ಇದೆ. ಆದರೆ ಅತ್ಯಂತ ನೆಗ್ಲೆಕ್ಟ್ ಆಗಿರೋದು ಅಥವಾ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡದೇ ಇರೋ ವಿಷಯ ಅಂದರೆ GST, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ನಾನು ಒಬ್ಬ ಪ್ರಜೆಯಾಗಿ ಏನೇ ಖರ್ಚು ಮಾಡಿದ್ರು ಅದರ ಮೇಲೆ ಸ್ವಲ್ಪ ಮಟ್ಟಿನ ತೆರಿಗೆ ಅಂತ ಗೌರ್ಮೆಂಟಿಗೆ ಕೊಡೋ ರೀತಿ ಮಾಡಿರೋದೇ GST. ಅದು ನಾನು ಸರ್ವಿಸ್ಗೋಸ್ಕರ ಮಾಡಿರಬಹುದು ಅಥವಾ ಯಾವುದೋ ಪ್ರಾಡಕ್ಟ್ಗೋಸ್ಕರ ಖರ್ಚು ಮಾಡಿರಬಹುದು. ಕೆಲವರು ಅಂದ್ಕೊಂಡಿರ್ತಾರೆ GST ಅಂತ ಹೇಳಿದ್ರೆ ಯಾರು ಮಾರಾಟ ಮಾಡ್ತಾ ಇದ್ದಾರೆ ಅವರಿಂದ ತಗೊಳ್ತಾರೆ, ಅಥವಾ ಯಾರೋ ದೊಡ್ಡ ಸರ್ವಿಸ್ ಮಾಡ್ತಾರೆ ಅವರಿಂದ ತಗೊಳ್ತಾರೆ. ಅಲ್ಲ, ಅವರು ಮೀಡಿಯೇಟರ್ ಮಾತ್ರ. ಆದರೆ ಆಕ್ಚುಯಲ್ ಆಗಿ ಆ ಹಣ ಹೋಗ್ತಾ ಇರೋದು ನಮ್ಮಿಂದ, ನಿಮ್ಮಿಂದ. ಪ್ರತಿಯೊಂದಕ್ಕೆ ಹಣ, GST ಹಣ ನಾವೇ ಕೊಡ್ತಾ ಇರೋದು. ಇಷ್ಟ ತನಕ ಆ ಮೀಡಿಯೇಟರ್ಗಳು, ಅಂದರೆ ಆ ವ್ಯಾಪಾರಸ್ಥರು, ಅವರ ಮೂಲಕ ಪಡೀತಿದ್ದ ಟ್ಯಾಕ್ಸ್ ಈಗ ನೇರವಾಗಿ ನಮ್ಮಿಂದ ಪಡೀಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಹಾಗೆ ಕಾಣ್ತಾ ಇದೆ. ಅದು ತಪ್ಪು ಕೂಡ ಅಲ್ಲ, ಯಾಕಂದ್ರೆ ಸರ್ಕಾರ ನಡೆಸಲಿಕ್ಕೆ ಹಣ ಬೇಕಂತ ನಾನು ಮೊದಲೇ ಹೇಳಿದ್ದೀನಿ. ತಪ್ಪು ಆಗ್ತಾ ಇರೋದು ನಮ್ಮಲ್ಲಿ. ಇವತ್ತಿನ ತಂತ್ರಜ್ಞಾನ ಯುಗದಲ್ಲಿ ಪ್ರತಿಯೊಂದು ಸಣ್ಣ ವಿಷಯವನ್ನು ಕೂಡ ಮಾನಿಟರ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಿರುವಾಗ ಹಣದ ಹರಿವನ್ನು ಮಾನಿಟರ್ ಮಾಡೋಕ್ಕಾಗಲ್ವಾ? ಎಲ್ಲ ಡಿಜಿಟಲೈಸೇಷನ್ ಆಗ್ತಾ ಇರುವಾಗ ಪ್ರತಿಯೊಂದು ವಿಷಯ, ನಮ್ಮ ಹುಟ್ಟಿನಿಂದ ಸಾವಿನ ತನಕ ಎಲ್ಲವೂ ಡಿಜಿಟಲ್ ರೆಕಾರ್ಡ್ ಆಗಿರುತ್ತೆ. ಹಾಗಾಗ್ತಾ ಇರುವಾಗ ನಾವು ಖರೀದಿಸಿದ ವಸ್ತು, ನೆಕ್ಸ್ಟ್ ಅದನ್ನು ಯಾರಿಗೆ ಮಾರ್ತಾ ಇದ್ದೀವಿ,
ಅದು ಕೂಡ ಡಿಜಿಟಲ್ ಆಗುತ್ತೆ. ಖಂಡಿತ ಮುಂದಿನ ದಿನಗಳಲ್ಲಿ ಅದು ಇನ್ನೂ ಇಂಪ್ರೂವೈಸ್ ಆಗಿ ಹೋಗ್ತಾ ಬರುತ್ತೆ, ಜಾಸ್ತಿ ಪಾರದರ್ಶಕವಾಗುತ್ತೆ. ಇವತ್ತಿನ ದಿನ ನಿರ್ಮಲಾ ಸೀತಾರಾಮನ್ ಅವರು ಕಾರುಗಳ ಮೇಲಿನ ಅಂದ್ರೆ ವಾಹನಗಳ ಖರೀದಿ ಮತ್ತು ಸೆಕೆಂಡ್ ಹ್ಯಾಂಡ್ ಖರೀದಿಯ ಮೇಲಿನ ಟ್ಯಾಕ್ಸ್ ಬಗ್ಗೆ ಅವರು ಹೇಳಿರ್ತಾರೆ. ಅದು ತುಂಬಾ ಸುಲಭವಾಗಿ ಪಾರದರ್ಶಕವಾಗಿ ಸರ್ಕಾರಕ್ಕೆ ಲೆಕ್ಕ ಸಿಗತ್ತೆ. ಹಾಗಾಗಿ ಅದರ ಮೇಲೆ ಮೊದಲು ಇಂಪ್ಲಿಮೆಂಟ್ ಮಾಡಿದ್ದಾರೆ. ನಾಳೆ ನಾವು ತೆಗೆದುಕೊಳ್ಳುವ ಪ್ರತಿಯೊಂದು ವಸ್ತುವಿನ ಮೇಲೆ, ನಾವು ಮಾಡುವ ಪ್ರತಿಯೊಂದು ಸರ್ವಿಸ್ನ ಮೇಲೆ, ಕೊಡುವ ಪ್ರತಿಯೊಂದು ಸರ್ವಿಸ್ನ ಮೇಲೆ ಟ್ಯಾಕ್ಸ್ ಖಂಡಿತ ಬರುತ್ತೆ. ನೆನ್ಪಿಡಿ, ಪ್ರತಿಯೊಂದಕ್ಕೂ ಡೈರೆಕ್ಟ್ ಆಗಿ ಟ್ಯಾಕ್ಸ್ ಕಲೆಕ್ಟ್ ಮಾಡುವ ವಿಷಯ ಬಂದೇ ಬರುತ್ತೆ. ಯಾಕಂತ ಹೇಳಿದ್ರೆ ನಾವಿರುವುದು ಡಿಜಿಟಲ್ ಯುಗದಲ್ಲಿ, ಪಾರದರ್ಶಕತೆಯಿಂದ ಎಲ್ಲವೂ ನಡೆಯುತ್ತೆ. ಈಗ ತಪ್ಪೆಲ್ಲಾಗ್ತಿದೆ ಗೊತ್ತಾ? ನಮ್ಮ ಕಡೆಯಿಂದ ಹೋಗುವ ಹಣ ಅಲ್ಲಿ ಪಾರದರ್ಶಕವಾಗಿ ಹೋಗುವಂತೆ ಸರ್ಕಾರ ಮಾಡುತ್ತೆ. ಯಾಕೆಂದ್ರೆ ಸರ್ಕಾರ ಪವರ್ಫುಲ್, ಅದು ನಿಯಮಗಳನ್ನು ಮಾಡುತ್ತೆ. ಮಾಲೀಕರಾದ ನಾವು ನಮ್ಮ ಹಣದ ಹರಿವಿನ ಬಗ್ಗೆ ನಾಲೆಜ್ ಇಲ್ಲದೆ, ಅದರ ಅಗತ್ಯತೆ ಅಂದ್ರೆ ನಮ್ಗೆ ಅದರ ಟ್ರಾನ್ಸ್ಪರೆನ್ಸಿ ಬೇಕಂತ ನಾವು ಕೇಳದೆ ಇರೋದ್ರಿಂದ ನಮ್ಗೆ ಸಿಗ್ತಾ ಇಲ್ಲ. ಹಣ ಹೋಗ್ತಾ ಇದೆ, ಅದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಆದ್ರೆ ನನಗೆ ಬರಬೇಕಾದ ಸವಲತ್ತುಗಳು, ಆ ಹಣದ ಲೆಕ್ಕಾಚಾರ ನಾವು ಕೇಳದೆ ಇರೋದ್ರಿಂದ ಅದು ಸಿಗೋದಿಲ್ಲ. ಮುಂದಿನ ದಿನಗಳಲ್ಲಿ ಎಲ್ಲ ಟ್ಯಾಕ್ಸ್ ಕೊಟ್ಟು ನಾವು ಒದ್ದಾಡ್ತೀವಿ ಹೊರತು ನಮ್ಗೆ ನಾವು ಆ ಜವಾಬ್ದಾರಿ ತಗೊಳ್ತಿದ್ರೆ, ಆ ಅಧಿಕಾರನ ಸರಿಯಾಗಿ ಉಪಯೋಗಿಸದಿದ್ರೆ ನಾವು ಕೊಡೋದಕ್ಕೆ ಕೊಡ್ತಾ ಇರ್ತೀವಿ, ಆದ್ರೆ ನಮ್ಗೇನು ಸಿಗಲ್ಲ. ಹಾಗಾದ್ರೆ ಆ ಹಣ ಎಲ್ಲಿ ಹೋಗುತ್ತೆ? ಆ ಹಣ ನೇರವಾಗಿ ಒಂದು ಭ್ರಷ್ಟಾಚಾರ ಆಗುತ್ತೆ ಅಥವಾ ಯಾವುದೋ ವ್ಯಾಪಾರಿಯ ಕಿಸೆ ಸೇರುತ್ತೆ. ಈವಾಗಲೇ ನೆನ್ಪಿಡಿ, ಪಾರದರ್ಶಕತೆ ಖಂಡಿತ ಬರುತ್ತೆ. ಅದು ನೀವು ಬೇಕಂದ್ರೂ ಬರುತ್ತೆ, ಬೇಡ ಅಂದ್ರೂ ಬರುತ್ತೆ. ಆದ್ರೆ ನಿಮಗೆ ಪಾರದರ್ಶಕತೆ ನಿಮಗೆ ಬೇಕಂತ ಹೇಳಿದ್ರೆ ಮಾತ್ರ, ನೀವು ಕೇಳೋ ತಾಕತ್ ಇಟ್ಕೊಂಡ್ರೆ ಮಾತ್ರ ನಿಮ್ಗೆ ಸಿಗತ್ತೆ. ನೀವು RTI ಹಾಕಿ ತಗೊಳ್ತೀರಾ? ನಿಮ್ಮ ಕೆಲಸ ಬಿಟ್ಕೊಂಡು ಅದು ಮಾಡ್ತಾ ಕೂತ್ಕೊಳ್ಳಿಕ್ಕೆ ನಿಮ್ಗೆ ತಾಕತ್ ಇದೆಯಾ? ಅಥವಾ ವ್ಯವಸ್ಥೆಯ ಮೂಲ ಅಂದ್ರೆ ನಮ್ಮ ಆಡಳಿತ ವ್ಯವಸ್ಥೆಯ ಆಯ್ಕೆ ಮಾಡುವಾಗಲೇ ಅದನ್ನ ಸರಿಯಾಗಿ ಆಯ್ಕೆ ಮಾಡಿ ನಮಗೆ ಪಾರದರ್ಶಕತೆ ಬೇಕು ಅಂತ ಗಟ್ಟಿಯಾಗಿ ನಿಲ್ತೀರಾ? ಅಥವಾ ಇದಕ್ಕೆ ನಮ್ಗೆ ಸರಿ ಇಲ್ಲ, ನಮ್ಮ ಹತ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಡಿ, ನಮ್ಗೆ ಅದ್ ಮಾಡಬೇಡಿ, ಇದ್ ಮಾಡಬೇಡಿ ಅಂತ ಹೋರಾಟ ಮಾಡ್ತೀರಾ? ಎಷ್ಟಂತ ಮಾಡ್ತೀರಿ? ನೀವು ಹೋರಾಟ ಮಾಡಿಕೊಂಡು ಅದರ ಪಾರದರ್ಶಕತೆ ಕೇಳಿದ್ರೆ ಏನು ಪ್ರಯೋಜನ ಇಲ್ಲ. ಮೂಲದಿಂದಲೇ ಸರಿ ಮಾಡಿ. ವೋಟ್ ಹಾಕುವಾಗ ಪಾರದರ್ಶಕತೆ ಬೇಕು ಅನ್ನೋದಕ್ಕೆ ವೋಟ್ ಹಾಕಿ. ಅವರು ಕೊಡಲ್ಲ, ಯಾವ ರಾಜಕೀಯ ಪಕ್ಷಗಳಾಗ್ಲಿ ನಾಯಕರಾಗ್ಲಿ ನಾವು ಪಾರದರ್ಶಕತೆ ಕೊಡ್ತೀವಿ ಅಂತ ಮುಂದೆ ಬರಲ್ಲ. ಆವಾಗ ನಿಮ್ಗೆ ಬೇರೆನೆ ಹವಾ ಇರುತ್ತೆ. ಅಲ್ಲಿ ಪಾರದರ್ಶಕತೆ ಬೇಕು ಅಂತ ಕೇಳೋದು ಮನಸ್ಥಿತಿ ನೀವು ಬೆಳೆಸ್ಕೊಳ್ಳಿ. ವೋಟ್ ಹಾಕುವಾಗ ಪಾರದರ್ಶಕತೆ ವೋಟ್ ಹಾಕಿ. ಯಾಕಂದ್ರೆ ನೀವು ಬೇಡ ಅಂತ ಹೇಳಿದ್ರು ಕೂಡ ಪಾರದರ್ಶಕತೆ ಖಂಡಿತ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಆವಾಗ ಸರ್ವಾಧಿಕಾರದ ಅಡಿಯಲ್ಲಿ ಜಜ್ಜಿ ಹೋಗ್ತೀರಾ ಅಥವಾ ನನಗೆ ಬೇಕಾದಂತೆ ಆಡಳಿತ ವ್ಯವಸ್ಥೆ ಬಂದು ನನಗೆ ಅದರ ಬೆನಿಫಿಟ್ ಸಿಗುವ ಹಾಗೆ ಮಾಡ್ಕೊಳ್ತೀರಾ ಅನ್ನೋದು ನಿಮಗೆ ಬಿಟ್ಟದ್ದು. ಎಷ್ಟೋ ಬಾರಿ ಈ ವಿಷಯದಲ್ಲಿ ಮಾತಾಡಿ ಆಗಿದೆ, ಹೇಳಿ ಆಗಿದೆ. ಆದ್ರೆ ಈಗ ಬೆಂಕಿ ಬುಡಕ್ಕೆ ಬಿದ್ದಿದೆ, ನೀರು ಮೂಗಿನಗಿಂತ ಮೇಲೆ ಬರ್ತಾ ಇದೆ. ಇನ್ನೂ ನಾವು ಬುದ್ಧಿ ಕಲಿದಿದ್ರೆ, ಮೊದಲು ಜೀತದಾಳುಗಳಿದ್ರು, ನಾವೀಗ ಇಂಡೈರೆಕ್ಟ್ ಆಗಿ ನಮ್ಮದೇ ಆಡಳಿತದಲ್ಲಿ ಗುಲಾಮರಾಗಿ ಬದುಕ್ತೀವಿ. ಅರ್ಥ ಆಗಿರಬಹುದು ಅನ್ಕೊಳ್ತೀನಿ. ಇದರ ಬಗ್ಗೆ ಮಾತಾಡೋಣ. ಬೇಡದ ವಿಷಯದ ಬಗ್ಗೆ ಮಾತಾಡೋಕ್ಕಿಂತ ಇಂತಹ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ, ಹೊಸ ನಾಲೆಜ್ ಪಡ್ಕೊಳ್ಳೋಣ. ನನಗೆ ಎಲ್ಲ ಗೊತ್ತಿದೆ ಅಂತಲ್ಲ, ನನಗೆ ಏನೂ ಗೊತ್ತಿಲ್ಲ, ಆದ್ರೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ. ಮಾತಾಡದೆ ಮೌನವಾಗಿ ಮನೆಯಲ್ಲಿ ಕೂತ್ಕೊಂಡಿದ್ರೆ ಅಥವಾ ರೀಲ್ಸ್ ಅನ್ನು ಸ್ಕ್ರಾಲ್ ಮಾಡ್ಕೊಂಡಿದ್ರೆ, ಬೇಡದ ವಿಷಯದ ಬಗ್ಗೆ, ಜಾತಿ ಧರ್ಮದ ವಿಷಯದ ಬಗ್ಗೆ ಚರ್ಚೆ ಮಾಡ್ಕೊಂಡಿದ್ರೆ ನಾಳೆ ಏನಾಗತ್ತೆ ಅನ್ನೋದು ನಿಮ್ಗೆ ವಿಶೇಷವಾಗಿ ಹೇಳ್ಬೇಕಂತಿಲ್ಲ. ದಯವಿಟ್ಟು ಸಮಯ ಇರುವಾಗಲೇ ಬದಲಾಗಿ, ಇಲ್ದಿದ್ರೆ ಅನುಭವಿಸ್ಲಿಕ್ಕೆ ತಯಾರಾಗಿ. ಹೀಗಂದ್ಕೊಳ್ಬೇಡಿ, ನಾನ್ ಸೇಫು, ನಾನು ಉದ್ಧಾರ ಆಗಿದ್ದೀನಿ, ನನ್ನ ಹತ್ರ ಹಣ ಇದೆ, ನನ್ಗೇನ್ ತೊಂದರೆ ಇಲ್ಲ, ಅಣ್ಣನ ಆಸರ ಇದೆ ಅಂದ್ಕೊಳ್ಬೇಡಿ. ಮೊದಲು ತುಳಿತಕ್ಕೊಳಗಾಗುವವರು ಇಂಥವ್ರೆ. ಬದಲಾಗಿ.